ಇಲ್ಲಿ ನೋಡಿ ಕ್ಯಾಶಾಳ ಓಡಾಡ್ತಾ ಇದೆ. ಇದ್ರ ಕೆಲಸ ಇಲ್ಲಿ ಮಾವಿನಕಾಯಿ ಆಗಿರೋದನ್ನೆಲ್ಲ ಕಚ್ಚಿ ಕಚ್ಚಿ ಕೆಳಗಡೆ ಬೀಳಿಸೋದು. ಪಾರಿಜಾತ ನೋಡಿ ಎಷ್ಟೊಂದಾಗಿ ಬಿದ್ದಿದೆ ಅಂತೇಳಿ. ಒಳ್ಳೆ ಪಾರಿಜಾತದ ಹಾಸಿಗೆ ಹಾಸ್ದಂಗೆ ಆಗೋಗಿದೆ. ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಮ್ಮ ಮತ್ತು ಖುಷಿ ಕೆಳಗಡೆ ವಾಕ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಬಂದೆ, ಎಲ್ಲಾದರೂ ನವಿಲು ಕಾಣಿಸುತ್ತೆ ನೋಡ್ಬೇಕಂತೇಳಿ. ದಿನ ಬರುತ್ತೆ. ಇವಾಗ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇತ್ತು. ಮಳೆ ಸ್ವಲ್ಪ ಇವಾಗ ಕಡಿಮೆ ಆಯಿತು. ಜೋರೇನು ಬಂದಿಲ್ಲ, ಮಳೆ ಚಿಕ್ಕದಾಗಿ ಬರ್ತಾ ಇತ್ತು. ಈ ಹಲಸಿನ ಮರಕ್ಕೆ ನೋಡಿ, ಎಲ್ಲ ಹಲಸಿನಕಾಯಿ ಖಾಲಿ ಆಯ್ತು. ಇದು ಒಳ್ಳೆ ಟೇಸ್ಟಿ ಹಲಸಿನ ಹಣ್ಣು ಮಾತ್ರ. ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಸಿಕ್ಕಿತ್ತು ಇದು ತಿನ್ನೋದಕ್ಕೆ. ಎಷ್ಟೇ ಚಿಕ್ಕ ಚಿಕ್ಕದಾಗಿರುತ್ತೆ, ಒಳಗಡೆ ಹಣ್ಣಂತೂ ರಾಶಿ ರುಚಿ ಇರುತ್ತೆ. ಸೊಳ್ಳೆ ನೋಡಿ, ಇಲ್ಲೊಂದು ಜಾಯ್ಕಾಯಿ ಮರ ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ಸರಿ ತುಂಬ ಜಾಯ್ಕಾಯಿ ಆಗಿತ್ತು. ನೋಡಿ ಎಷ್ಟೊಂದು ಜಾಯ್ಕಾಯಿಂದ ತುಂಬಿಕೊಂಡಿತ್ತು. ಇದು ಗಾಳಿ ಮಳೆಗೆ ಕಿತ್ತೇ ಬಿದ್ದುಬಿಟ್ಟಿದೆ. ತುಂಬಾ ಬೇಜಾರಾಗತ್ತೆ ಮಾತ್ರ. ಬೆಳೆಸ್ದವ್ರಿಗಂತೂ ಎಷ್ಟು ನೋವಾಗತ್ತೆ ಅಲ್ವಾ. ಕಣ್ಣು ಎದುರುಗಡೆನೇ ಈ ಥರ ಎಲ್ಲ ಜಾಯ್ಕಾಯಿ ಎಲ್ಲ ತುಂಬಿದ್ದಾಗ ಮರ ಎಲ್ಲ ಬಿದ್ದು ಹೋಗ್ಬಿಟ್ರೆ ಅಪ್ಪ ಅಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಈ ಸರಿ ಗಾಳಿ ಮಳೆಗೆ ತುಂಬಾ ಅನಾಹುತಗಳಾಗ್ಬಿಟ್ಟಿದೆ. ಈ ಸರಿ ಕಾಡರ್ಶಿನ ಪೌಡ್ರ್ ಕೂಡ ಮಾಡೋಕ್ಕಾಗಿಲ್ಲ. ಈಗಲೇ ಮಳೆ ಬಂದಿರೋದ್ರಿಂದ ಎಲ್ಲ ಗಿಡಗಳಾಗೋಗಿದೆ. ಮಳೆ ಸರಿ ಬೇಗ ಹೊಯ್ದಿರೋದ್ರಿಂದ ಎಲ್ಲ ಸಸಿ ಉಟ್ಕೊಂಡ್ಬಿಟ್ಟಿದೆ. ವಾಕಿಂಗ್ ಮಾಡ್ಕೊಬತ್ತಿದ್ರಾ? ಈ ಸುಮಾರು ಹಸು ಮರ ಎಲ್ಲ ಹೋತಕ್ಕಲ್ಲ ಈಗ. ಇದು 3 ಹಲಸಿನಕಾಯಿ ಇದಕ್ಕೆ ಹೊಸ ಫಲಕ್ಕೆ. ಈ ಹಲಸಿನ ಮರಕ್ಕೆ ಅದೆಲ್ಲ ಮಂಗ ಕಚ್ಚಿ ಹಾಕಿದ್ದು. ಮಂಗನ ಕ್ಯಾಶ್ ಎಣ್ಣೆ ಯಾವುದು ಅಲ್ಲಿ ಮಧ್ಯದಲ್ಲಿ ಕಚ್ಚಿ ಹಾಕಿದ್ದು. ಇದು ಬಾಗಲಕೋಟೆಗೆ ಹೆಂಗೆ ಇದ್ದಲ್ಲೇ ಎರಡೇ 2 ಹಲಸಿನಕಾಯಿ. ಇದು ಹೊಸ ಮರನೇ ಅಲ್ದ. ಅಂಬಳಿ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಅಮ್ಮ ಒಂದು ಕ್ಯಾರೆಟನ್ನು ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ 1 ಚಮಚದಷ್ಟು ಜೀರಿಗೆ, 2 ತುಂಡಷ್ಟು ಟೊಮೆಟೊ, ಹಾಗೆ ಸ್ವಲ್ಪ ಈರುಳ್ಳಿ, ಚಿಕ್ಕ ಈರುಳ್ಳಿ 1, 2 ಬೆಳ್ಳುಳ್ಳಿ ಎಸಳು, ಇದಿಷ್ಟನ್ನು ತಗೊಂಡು ಇದನ್ನು ಉಗಿಯ ಮೇಲೆ ಬೇಯಿಸ್ಕೋಬೇಕು. ಸ್ವಲ್ಪ ಕಾಯಿ ತುರಿ, ಹಾಗೆ ಉಗಿ ಮೇಲೆ ಬೇಯಿಸ್ಕೊಂಡಿದ್ದನ್ನು ಕಾಯಿ ತುರಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು 3 ರಿಂದ 4 ಕಾಳುಮೆಣಸನ್ನು ಸೇರಿಸ್ಕೋಬೇಕು. ಸ್ವಲ್ಪ ತರಿಯಾಗಿದ್ದೆ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ 2 ಸೌಟಷ್ಟು ಮೊಸರನ್ನು ಸೇರಿಸಿದ್ದಾರೆ. ಮೊಸರು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ತಂಬಳಿಗೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ವಿ, 1/4 ಚಮಚದಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು 1-2, ಇಂಚೂರು ಸ್ವಲ್ಪ ಚಿಕ್ಕದು. ಇನ್ನೂ ಅಡುಗೆ ಏನಾಗಿದ್ದಾರೆ 11:30 ಒಳಗೆ ಇನ್ನೆಡಕ್ಕಿದೆ ಬಂಡಿ. ಇವಾಗ ರುಚಿಕರವಾದಂಥ ಕ್ಯಾರೆಟ್, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಾಡಿದಂಥ ತಂಬಳಿ ರೆಡಿ ಆಯಿತು. ಇವಾಗ ಅಮ್ಮ ಒಂದು ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟಿಟ್ಟು ಅದರಲ್ಲಿ 1 ಚಮಚದಷ್ಟು ಮೆಂತ್ಯಕಾಳು, 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದಾರೆ. ಹಾಗೆಯೇ ಈ ಕಡೆ ಪ್ಲೇಟಲ್ಲಿ 1 ಚಮಚದಷ್ಟು ಧನಿಯಾ, ಅರ್ಧದಷ್ಟು ಜೀರಿಗೆ, 1/4ರಷ್ಟು ಸಾಸಿವೆ, ಹಾಗೆ ಸ್ವಲ್ಪ ಇಂಗಿಂಚೂರು, ನಂತರ ಬ್ಯಾಡಗೆ ಮೆಣಸನ್ನು ಎತ್ತಿಟ್ಕೊಂಡಿದ್ದಾರೆ 4 ರಿಂದ 5ರಷ್ಟು. ಈಗ ಈ ಮಾವಿನಕಾಯನ್ನು ಅರ್ಧದಷ್ಟು ಕಟ್ ಮಾಡ್ಕೋಬೇಕು. ಇವಾಗ ಹುರ್ಕೊಂಡಂಥ ಮೆಂತೆ ಮತ್ತು ಧನಿಯಾ, ಜೀರಿಗೆ, ಸಾಸಿವೆ, ಒಣಮೆಣಸೆಲ್ಲ ತೆಗೆದಿಟ್ಕೊಂಡಿದ್ರಲ್ಲ ಅದೆಲ್ಲವನ್ನು ಕಾಯಿ ತುರಿ ಜೊತೆಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಮಾವಿನಕಾಯಿ ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದಾರೆ. ತರಿಯಾಗಿ ರುಬ್ಕೋಬೇಕು. ಇವಾಗ ತರಿಯಾಗಿ ರುಬ್ಬಿಟ್ಕೊಂಡಿದ್ದಾರೆ. ಆನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ.
ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ 1/4 ಚಮಚದಷ್ಟು ಉದ್ದಿನಬೇಳೆ, ಹಾಗೆ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ, ನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಶೇಂಗಾ ಇವೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ನಂತರ 2 ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಒಗ್ಗರಣೆಗೆ. ಸ್ವಲ್ಪ ಅರಿಶಿನ 1/4 ಚಮಚದಷ್ಟು. ನಂತರ ಒಗ್ಗರಣೆ ಚಟಪಟ ಅಂತ ಸಿಡಿದ ಮೇಲೆ ರುಬ್ಬಿಟ್ಕೊಂಡಿದ್ದಿರತ್ತಲ್ವ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ತರಿಯಾಗಿ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಇದನ್ನು ಹುರ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡಿದ್ದಾಗಿದೆ. ಈಗ ಅರ್ಧದಷ್ಟು ನಾವು ರುಬ್ಬೋದಕ್ಕೆ ಹಾಕ್ಕೊಂಡಿದ್ವಿ, ಇನ್ನು ಅರ್ಧದಷ್ಟು ಇದನ್ನು ತುರ್ಕೋಬೇಕು. ಇದಕ್ಕೆ ಈಗ 1 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದಾರೆ. ಈಗ ತುರ್ಕೊಂಡಿರುವಂಥ ಮಾವಿನಕಾಯಿನ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಅನ್ನವನ್ನು ಸೇರಿಸ್ಕೋಬೇಕು. ರೆಡಿ ಮಾಡಿಟ್ಕೊಂಡಂಥ ಅನ್ನವನ್ನು ಹಾಕ್ಕೋಬೇಕು ಇದಕ್ಕೆ. ಇದು ಒಂಥರ ಹುಳಿ ಹುಳಿ ಖಾರ ತುಂಬಾ ಚೆನ್ನಾಗಿರುತ್ತೆ. ಅನ್ನನ ಚೆನ್ನಾಗಿ ಉದುರಾಗಿ ಮಾಡಿಟ್ಕೊಂಡಿರಬೇಕು. ಉದುರಾದಂಥ ಅನ್ನವನ್ನು ಸೇರಿಸಿ ಎಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾದಂಥ ಮಾವಿನಕಾಯಿ ಚಿತ್ರಾನ್ನ ಸವಿಯೋದಕ್ಕೆ ರೆಡಿ ಆಗುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ತುಂಬಾ ಇಷ್ಟಪಡ್ತಾರೆ. ಹಸಿಮೆಣಸಿನಕಾಯಿ ತಿಂದಿದ್ದವರಿಗಂತೂ ಇದು ತುಂಬಾ ಒಳ್ಳೆಯದು. ಒಣಮೆಣಸಿನಕಾಯಿಯಿಂದ ಮಾಡಿರುವಂಥದ್ದು. ಖಾರ ಕೂಡ ಇರುತ್ತೆ, ಹುಳಿ ಕೂಡ ಇರುತ್ತೆ, ಸ್ವಲ್ಪ ಸ್ವೀಟ್ ಕೂಡ ಹಾಕಿರ್ತೀವಿ. ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಮೇಲೆ ಹೇಗಿತ್ತಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ರೆಡಿ ಆಯಿತು ಅಮ್ಮ ಮಾಡಿರುವಂಥ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ. ಸವಿಯೋದಕ್ಕೆ ರೆಡಿಯಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅಂತ ಅನ್ನಿಸ್ತಿದೆ ಇವಾಗ. ತೋಟಕ್ಕೆ ಒಂದಿಷ್ಟು ಹಸುಗಳೆಲ್ಲ ಬಂದಿದೆ. ಆರುಷಿ ಅದನ್ನ ಓಡಿಸೋದಕ್ಕೆ ಅಂತೇಳಿ ದೊಡ್ಡ ಕೋಲು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ಹಸುಗಳಂತೂ ಹಲಸಿನ ಮರದ ಕೆಳಗೆ ಇರುತ್ತೆ. ಹಲಸಿನ ಹಣ್ಣು ಬಿದ್ದಿದ್ದೆಲ್ಲ ತಿನ್ನೋದಕ್ಕೆ ಅಂತೇಳಿ ಇದನ್ನ ಓಡಿಸಿನೇ ಸಾಕಾಗೋಯ್ತು ನಮಗೆ. ಒಂದು ಕಡೆಯಿಂದ ಓಡಿಸ್ತಾ ಬಂದರೆ ಇನ್ನೊಂದು ಕಡೆಯಿಂದ ಬರ್ತಾನೇ ಇರುತ್ತೆ. ಗೇರಣ್ಣಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೊಂದು ಹಣ್ಣು ಹಾಕ್ಕೊಂಡಿದೆ. ಇಲ್ಲಿ ವರ್ಷ ಜಾಸ್ತಿ ಗೇರಣ್ಣು ಆಗಿಲ್ಲ. ನೋಡ್ಬೇಕು, ಇಲ್ಲಿ ಸುಮಾರು ಗೇರು ಮರಗಳಿದೆ, ಎಲ್ಲೆಲ್ಲ ಆಗಿದೆ ಅಂತ ನೋಡಬೇಕು.